ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮೌರ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತವನ್ನು ಬಯಸುತ್ತಾ. ಸೊ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಈ ಒಂದು ಗ್ರಂಥಗಳ ಮೇಲೆ ಕೇಳಿದ್ದಾರೆ. ಇವು ತುಂಬ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳು ಅಂತ ನೋಡ್ತೀವಿ. ಸೊ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಏನಪ್ಪ ಅಂತಂದರೆ, ಪ್ರೆಸೆಂಟ್ ಏನು ಮಾಡಿದೆ ಅಂದರೆ ನಮ್ದು UPSC ಏನು ಮಾಡಿದ್ದಾರೆ ಅಂದರೆ ಕಾಲ್ಫರ್ ಮಾಡಿದ್ದಾರೆ. UPSC ಟೋಟಲ್ ಎಷ್ಟು ಪೋಸ್ಟ್ ಇದಾವೆ ಅಂದರೆ 1206 ಪೋಸ್ಟ್ಗಳು ಬಿಟ್ಟಿದ್ದಾರೆ. ಸೊ ಅದರಲ್ಲಿ IAS ಇದೆ, IFS ಕೂಡ ಇದೆ ಅಂತ ನೋಡ್ತೀವಿ. ಸೊ ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 14ನೇ ತಾರೀಕಿಂದ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 5/3/2024 5ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ, ಮಾರ್ಚ್ ತಿಂಗಳಲ್ಲಿ. ಸೊ ನೆಕ್ಸ್ಟ್ ಈ ಒಂದು UPSC ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ, ಆ ಪ್ರಿಲಿಮ್ಸ್ ಎಕ್ಸಾಮ್ 26 ಮತ್ತು 5ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ. 26 5ನೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ 26ನೇ ಡೇಟು 5ನೇ ತಾರೀಕಿಗೆ 5ನೇ ತಿಂಗಳಲ್ಲಿ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಸೊ ಇವೆಲ್ಲ ಅಪ್ಲಿಕೇಶನ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮುಂಬರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಏನು ಮಾಡ್ತಿದೆ ಅಂದರೆ ಹಲವಾರು ಎಕ್ಸಾಮ್ಗಳನ್ನು ನೋಟಿಫಿಕೇಶನ್ ಮಾಡ್ತಾ ಇದೆ. ಸೊ ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಂದರೆ, ಯಾವ ಎಕ್ಸಾಮ್ಗೆ ನಾವು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಸೊ KS ಕಾಲ್ಫರ್ಮ್ ಆಗುತ್ತೆ. ನೆಕ್ಸ್ಟು ಇವಾಗ ನೋಡಿ UPSC ಕಾಲ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ KS ಕಾಲ್ಫರ್ಮ್ ಆಗುತ್ತೆ. ನೆಕ್ಸ್ಟ್ FDSD ಕಾಲ್ಫರ್ಮ್ ಆಗುತ್ತೆ. ಆಮೇಲೆ PU ಲೆಕ್ಚರ್ ಪೋಸ್ಟು ಕರಿತೀನಿ ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ಎಕ್ಸಾಮ್ಗಳು ಸುಗ್ಗಿರೋದ್ರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ, ಯಾವ ಎಕ್ಸಾಮ್ಗೆ ಓದ್ಬೇಕಂತೇಳಿ ಫಸ್ಟ್ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ಆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ನಾನು PU ಕಾಲೇಜ್ ಓದಬೇಕು, UPSC ಓದಬೇಕು, ನೆಕ್ಸ್ಟ್ KS ಕರೀತಾರೆ ಅದು ಓದಬೇಕು, ಎಲ್ಲ ಗೊಂದಲಮಯವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ, ನಾವು ಯಾವ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದನ್ನು ಫಸ್ಟಾಗಿ ತಿಳ್ಕೊಬೇಕು. ಅದಕ್ಕೋಸ್ಕರ ಒಂದು ಆ ಕಡೆ ಅಲ್ಲಮ್ಮ ಪ್ರಭು ಅವರು ಹೇಳ್ತಾ ಹೋಗ್ತಾರೆ, ಕೊಟ್ಟ ಕುದುರೆ ನೀರಲ್ಲರಿಯದೆ ಮತ್ತೊಂದು ಕುದುರೆ ಬಯಸೋರು ವೀರರಲ್ಲ, ಧೀರರಲ್ಲ, ಶೂರರಲ್ಲ ಅಂತ ಹೇಳ್ತಾರೆ. ಇದರ ಕಾರಣ ನೆರೆಮೂರು ಲೋಕವೆಲ್ಲವೂ ಅಲ್ಬಣ ಹೊತ್ತುಕೊಂಡು ಬಳಲುತ್ತಿದೆ, ಆದರೆ ಗೋಯೇಶ್ವರೆಂಬ ಲಿಂಗವನ್ನು ಅವರೆತ್ತ ಬಲ್ಲರು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಕೊಟ್ಟ ಕುದುರೆ ನೀರಲ್ಲಿ ಅರಿಯಿದೆ ಅಂತಂದರೆ, ಕೊಟ್ಟ ಕುದುರೆಯನ್ನು ಏರ್ಬೇಕಂತಂದ್ರೆ ಇದರ ಅರ್ಥ ಏನಂದರೆ, ಇವಾಗ ಯಾವ ನೋಟಿಫಿಕೇಶನ್ ಆಗಿದೆಯಲ್ಲ ಅದನ್ನು ಪರ್ಫೆಕ್ಟಾಗಿ ನಾ ಇದೇ ಉದ್ಯೋಗನ ಪಡಿಬೇಕಂತ ಹೇಳಿ ಮಾಡ್ಬೇಕಂದ್ರೆ, ನಾವು ಶಪಥ ಮಾಡಿ ಏನು ಮಾಡ್ಬೇಕಂದ್ರೆ ಅದಕ್ಕೆ ತಯಾರಿಯನ್ನು ನಡೆಸಬೇಕು. ಅವಾಗ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಆ ಒಂದು ಹುದ್ದೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ UPSC ಕಾಲ್ಫರ್ಮ್ ಇದ್ರ ಬಗ್ಗೆ ತಿಳ್ಕೊಂಡಿರ್ವಿ. ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂದರೆ ಪೊಲೀಸ್ ಎಕ್ಸಾಮ್ ಇದೆ. ಅದಕ್ಕೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ಕೃತಿಗಳು ಮತ್ತು ಅವರು ಯಾರು ರಚನೆ ಮಾಡಿದ್ರು ಅಂತೇಳಿ ನೋಡ್ತಾ ಹೋಗ್ತೀವಿ. ಮೊದಲಿಗೆ ನೋಡಿದಾಗ ಬುದ್ಧ ಚರಿತ ಅಂತೇಳಿ ಬರಿತಾ ಹೋಗ್ತಾರೆ. ಈ ಬುದ್ಧ ಚರಿತ ಕೃತಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅಶ್ವಘೋಷ ಅಂತ ಬರ್ತಾನೆ. ಈ ಅಶ್ವಘೋಷ ಅಂತಕ್ಕಂಥ ಒಬ್ಬ ಕವಿ ಏನ್ ಮಾಡ್ತಾನಪ್ಪ ಅಂದ್ರೆ ಬುದ್ಧ ಚರಿತ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ ಅಂತ ನೋಡ್ತೀವಿ. ನೆಕ್ಸ್ಟ್ ಹರ್ಷಚರಿತ ಅಂತ ನೋಡ್ತೀವಿ. ಈ ಹರ್ಷಚರಿತ್ರವನ್ನ ಹರ್ಷವರ್ಧನ ಅಂತೇಳಿ ನಾವೆಲ್ಲ ಕೇಳಿರ್ಬೋದು. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಯುದ್ಧ ನಡೆದಿರ್ತಕ್ಕಂಥ ಒಂದು ಕದನವನ್ನು ನೋಡ್ಬೋದು ನಾವು. ಅದನ್ನು ನರ್ಮದಾ ನದಿ ಕಾಳಗ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಇಮ್ಮಡಿ ಪುಲಕೇಶ ವಿಜಯವನ್ನ ಸಾಧಿಸಿ ಹರ್ಷವರ್ಧನ ಸೋತಿರ್ತಾನೆ ಅಂತ ಒಂದು ಉದಾಹರಣೆಯನ್ನ ನಾವು ನೋಡಬಹುದು ಇತಿಹಾಸದಲ್ಲಿ. ನೋಡಿ, ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ಯುದ್ಧ ಆದಾಗ ಇಮ್ಮಡಿ ಪುಲಕೇಶಿ ವಿಜಯವನ್ನು ಸಾಧಿಸಿ ಹರ್ಷವರ್ಧನ ಮಾಡ್ತಾನೆ, ಸೋಲ್ತಾನೆ. ಸೊ ಆ ಸಂದರ್ಭದಲ್ಲಿ ಇಡೀ ಇತಿಹಾಸದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಇಮ್ಮಡಿ ಪುಲಕೇಶಿ ಮತ್ತೆ ಏನ್ ಮಾಡ್ತಾನೆ, ತನ್ನ ಗೆದ್ದಿರ್ತಕ್ಕಂಥ ಭೂಮಿಯನ್ನ ಮರಳಿ ಯಾರಿಗೆ ಕೊಡ್ತಾನೆ ಅಂದ್ರೆ ಹರ್ಷವರ್ಧನ ಕೊಟ್ಟಂತದನ್ನ ನಾವು ನರ್ಮದಾ ನದಿ ಕಾಳಗ ಓದ್ಬೇಕಾದ್ರೆ ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಹರ್ಷಚರಿತ ಅಂತ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದಾಗ ಅದು ಬಾಣಭಟ್ಟ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪೃಥ್ವಿರಾಜ್ ರಾಸೋ, ಇವನು ಕೂಡ ಒಬ್ಬ ರಾಜ್ಯ, ಒಬ್ಬ ಅರಸ. ಇವನ್ ಬಗ್ಗೆ ಕೂಡ ಬರಿತಾ ಹೋಗ್ತಾರೆ. ಚಾಂದ್ ಬರ್ದಾಯಿ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಪೃಥ್ವಿರಾಜ್ ರಾಸು ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡಿದ ಅಂತ ನೋಡ್ತೀವಿ. ವಿಕ್ರಮಾಂಕ ದೇವಚರಿತ್ರ ಈ ಒಂದು ಕೃತಿಯನ್ನು ಬರೆದವರು ಯಾರಂದ್ರೆ ಬಿಲ್ಲಣ್ಣ ಅಂತ ನೋಡ್ತೀವಿ. ಈ ಒಂದು ಪ್ರಶ್ನೆ ಏನಿದೆಯಲ್ಲ, ವಿಕ್ರಮಾಂಕ ದೇವಚರಿತ್ರ ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಇದು ಸುಮಾರು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕ್ವಶನ್ ಆಗಿದೆ. ಇದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮೇಘದೂತ ಅಂತ ಬರೀತಾರೆ. ನೋಡಿ, ನಮ್ಮ ಕಾಳಿದಾಸ ಅಂತ ಬರ್ತಾರೆ. ಈ ಕಾಳಿದಾಸ ಸುಮಾರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಮೊದಲು ಮೇಘದೂತ, ಆಮೇಲೆ ರಘುವಂಶ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಆಮೇಲೆ ಮಾಳವಿಕ ಅಗ್ನಿಮಿತ್ರ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ವಿಕ್ರಮೋರ್ವಶಿ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಆಮೇಲೆ ಋತು ಸಂಹಾರ ಅಂತಕ್ಕಂಥ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾನೆ. ಶಾಕುಂತಲ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಏನ್ ಮಾಡಿದಾರೆ ಅಂದ್ರೆ ರಚನೆ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕುಮಾರ ಸಂಭವ ಅಂತಕ್ಕಂಥ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಇವೆಲ್ಲ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕಾಳಿದಾಸ ಅಂತ ನೋಡ್ತೀವಿ. ಯಾವ್ಯಾವ್ದಂತ ನೋಡಿ, ಮೇಘದೂತ, ರಘುವಂಶ, ಮಾಳವಿಕ ಅಗ್ನಿಮಿತ್ರ, ವಿಕ್ರಮೋರ್ವಶಿಯ,
ಋತು ಸಂಹಾರ, ಶಾಕುಂತಲ ಮತ್ತು ಕುಮಾರ ಸಂಭವ, ಇವು ನಮ್ಮ ಕಾಳಿದಾಸ ಅವರು ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ರಾಜತರಂಗಿಣಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕ್ವಶನ್ ಆಗಿದೆ. KSL ಕೂಡ ಆಗಿದೆ, PSI ಆಗಿದೆ, ಪೊಲೀಸಲ್ಲಿ ಈ ಒಂದು ಕ್ವಶನ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಈ ರಾಜತರಂಗಿಣಿ ಅಂತಕ್ಕಂಥ ಗ್ರಂಥವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕಲ್ಲಣ ಅಂತಕ್ಕಂಥ ವ್ಯಕ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುದ್ರ ರಾಕ್ಷಸ ಅಂತಕ್ಕಂಥ ನೋಡ್ತೀವಿ. ಈ ಮುದ್ರ ರಾಕ್ಷಸ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ರೆ ಅಂದ್ರೆ ವಿಶಾಖ ದತ್ತ ಅಂತೇಳಿ ನೋಡ್ತೀವಿ. ಯಾವ ದತ್ತ? ವಿಶಾಖ ದತ್ತ. ಆಮೇಲೆ ಅರ್ಥಶಾಸ್ತ್ರ, ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ಸ್, ಇದು ಕೂಡ ಸುಮಾರು ಸಲ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ನಮ್ಮ ಕೌಟಿಲ್ಯ ಅಂತ ಬರ್ತಾನೆ. ಈ ಕೌಟಿಲ್ಯಗೆ ಇನ್ನೊಂದು ಹೆಸರಿತ್ತು, ಅದೇ ವಿಷ್ಣುಗುಪ್ತ. ಯಾವುದು? ವಿಷ್ಣುಗುಪ್ತ. ಇನ್ನೊಂದು ಹೆಸರಿತ್ತು ಕೌಟಿಲ್ಯಗೆ, ವಿಷ್ಣುಗುಪ್ತ. ಮತ್ತು ಕೌಟಿಲ್ಯಗೆ ಇನ್ನೊಂದು ಹೆಸರು ಅಂದ್ರೆ ವಿಷ್ಣುಗುಪ್ತ ಅಂತೇಳಿ ಕರಿತಾ ಇದ್ವಿ. ಕೌಟಿಲ್ಯ ಕೂಡ ಏನ್ ಮಾಡ್ತಾನೆ ಅಂದ್ರೆ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥವನ್ನ ಬರೀತಾನೆ. ಈ ಅರ್ಥಶಾಸ್ತ್ರ ಗ್ರಂಥದ ಒಂದು ಕೆಲವು ಹಸ್ತಪ್ರತಿಗಳು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಓರಿಯೆಂಟಲ್ ಲೈಬ್ರರಿ. ಈ ಓರಿಯೆಂಟಲ್ ಲೈಬ್ರರಿ ಏನ್ ಮಾಡ್ತಾವ ಅಂದ್ರೆ ಇವ್ರು ಬರೆದಿರ್ತಕ್ಕಂಥ ಹಸ್ತಪ್ರತಿಗಳು ನಮಗೆ ಸಿಗ್ತಾ ಹೋಗ್ತಾವ ಅಂತೇಳಿ ನೋಡ್ತಾ ಹೋಗ್ತೇವೆ. ಆಮೇಲೆ ಮಹಾಭಾಷ್ಯ ಅಂತ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ, ಅದು ಪಾಣಿನಿ. ನೋಡಿ, ಇಲ್ಲಿ ಕೌಟಿಲ್ಯನ ಒಂದು ವಿಶೇಷತೆ ನೋಡ್ತೀವಿ ನಾವು ವಿಷ್ಣುಗುಪ್ತಂದು. ಏನಪ್ಪಾ ಅಂದ್ರೆ ಇವನು ಚಾಣಕ್ಯ ಅಂತ ಕರಿತೀವಿ. ಇನ್ನೊಂದು ಹೆಸರು ಏನಂತೇಳಿ ಚಾಣಕ್ಯ ಅಂದ್ರು ಅವನೇ, ವಿಷ್ಣುಗುಪ್ತ ಅಂದ್ರು ಅವನೇ, ಕೌಟಿಲ್ಯ ಅಂದ್ರು ಅವನೇ. ಈ ಮೂರು ಹೆಸರುಗಳನ್ನು ಹೊಂದಿರತಕ್ಕಂಥ ಕೌಟಿಲ್ಯ. ಕೌಟಿಲ್ಯನ ಒಂದು ಶಪಥ್ ನೋಡಿ ಹೆಂಗಿದೆ. ಇದನ್ನು ಚಾಣಕ್ಯ ಶಪಥ್ ಅಂತ ಕರಿತೀವಿ. ನಂದರ ವಂಶದಲ್ಲಿ ಧನನಂದ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆ ಒಂದು ಮನೆತನದಲ್ಲಿ ಇವರು ಹಣಕಾಸು ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಧನನಂದನಿಂದ ಅವಮಾನಕ್ಕೆ ಒಳಗಾಗಿ ಬಿಡ್ತಾನೆ. ಯಾರು? ನಮ್ಮ ಕೌಟಿಲ್ಯ. ಅವಾಗ ಒಂದು ಶಪಥ್ ಮಾಡ್ತಾನೆ. ಏನಂತೇಳಿ ಶಪಥ್ ಮಾಡಿದಂದ್ರೆ ಕೌಟಿಲ್ಯ, ನೋಡಿ ನಮ್ಮ ಶಪಥ್ ಕೂಡ ಹೆಂಗಿರ್ಬೇಕಂದ್ರೆ ಜೀವನದಲ್ಲಿ ನಾವು ಮುಂದೆ ಬರ್ಬೇಕಾಗಿತ್ತಂದ್ರೆ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಾಗಿತ್ತಂದ್ರೆ ಒಂದು ಶಪಥ್ ಮಾಡ್ಬೇಕು. ಚಾಣಕ್ಯ ಶಪಥ್ ಮಾಡ್ತಾನೆ ನಮ್ಮ ಕೌಟಿಲ್ಯ ಏನಂತೇಳಿ, ನಂದರ ವಂಶವನ್ನ ನಿರ್ನಾಮ ಮಾಡೋ ತನಕ ನನ್ನ ಮುಡಿಯನ್ನ ಕಟ್ಟೋದಿಲ್ಲ ಅಂತ ಏನ್ ಮಾಡ್ತಾನೆ ಅಂದ್ರೆ ಈ ಜಡೆಯನ್ನ ಬಿಟ್ಟಿದ್ದಾನೆ ಚಾಣಕ್ಯ. ಇಂಥ ಶಪಥ್ ಮಾಡಿ ನೆಕ್ಸ್ಟ್ ಒಬ್ಬ ಮೌರ್ಯ ಅಂತಕ್ಕಂಥ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಬ್ಬ ಹುಡುಗನನ್ನು ನೋಡಿಬಿಟ್ಟು ಆ ಹುಡುಗನಿಗೆ ವಿದ್ಯಾ ಕಲೆ ಎಲ್ಲವನ್ನ ಕಲಿಸ್ಕೊಟ್ಬಿಟ್ಟು ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಕೌಟಿಲ್ಯ ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ವ್ಯಕ್ತಿ ಬರೆದದ್ದು ಅರ್ಥಶಾಸ್ತ್ರ ಅಂತೇಳಿ ನೋಡ್ತಾ ಹೋಗ್ತೀವಿ. ಆಮೇಲೆ ಪೊಲಿಟಿಕಲ್ ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀತಾ ಹೋಗ್ತಾರ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಮಹಾಭಾಷ್ಯ, ಇದನ್ನು ಬರೆದವನು ಪಾಣಿನಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಈ ಪಾಣಿನಿ ಇನ್ನೊಂದು ಬರಿತಾ ಹೋಗ್ತಾನೆ, ಅಷ್ಟಾಧ್ಯಾಯಿ ಅಂತ ಕರಿತೀವಿ ನಾವು. ಅಷ್ಟಾಧ್ಯಾಯಿ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಮಾಡ್ತಾನೆ ಅಂದ್ರೆ ಪಾಣಿನಿ ಬರೆದಿದ್ದಾನೆ ಅಂತ ನೋಡ್ತೀವಿ. ಲಾಸ್ಟ್ ಕೊನೆಯದಾಗಿ ಒಂದು ಕೃತಿ ಇದೆ, ಅದು ಸೂರ್ಯ ಸಿದ್ಧಾಂತ. ಈ ಸೂರ್ಯ ಸಿದ್ಧಾಂತವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಆರ್ಯಭಟ್ಟ ಅಂತ ನೋಡ್ತೀವಿ. ಈ ಆರ್ಯಭಟ್ಟ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಸೂರ್ಯ ಸಿದ್ಧಾಂತ ಅಂತ ನೋಡ್ತೀವಿ. ಇದು ಈ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾಳೆ ಪೊಲೀಸ್ ಎಕ್ಸಾಮ್ ನಡೀತಿದೆಯಲ್ಲ, ಆ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಭಾವನೆಯನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.